ನಿಮ್ಮ ಯೌವನದ ಟೈಮ್ನಲ್ಲಿ ಒಂದು ರೀತಿ ತಾರತಮ್ಯ ಇತ್ತು, ಆ ತಾರತಮ್ಯ ಈಗ ಎಷ್ಟು ಬದಲಾಗಿದೆ ಅಥವಾ ಹಾಗೆ ಇದೆ? ಎಷ್ಟೋ ದಲಿತ ಮೂವ್ಮೆಂಟ್ಲಿಂದ ಎಷ್ಟೋ ಸೋಷಿಯಲ್ ಅವೇರ್ನೆಸ್ ಬಂದಿದೆ ಮೇಡಮ್. ಭಾಳ ಹೀನಾಯವಾಗಿ ನೋಡ್ತಿದ್ರು. ಆ ಹೋರಾಟ ಚಳವಳಿ ಆದಮೇಲೆ ಅವರಿಗೆ ಎಲ್ಲ ಜಾತಿ ಬಡವರಿಗೆ ಒಂದಾಗ್ರಿ, ಹೋರಾಟಕ್ಕೆ ಮುಂದಾಗ್ರಿ ಅಂತ ಕರೆ ಕೊಡುವಂಥದ್ದು. ನೀವು ಒಬ್ಬ ಹಿರಿಯ ನಾಯಕರಿಗೆ SM ಕೃಷ್ಣ ಅವ್ರ ಜೊತೆ ನಿಮಗೆ ಅವ್ರಿಗೆ ಒಂದು ವಾದ ವಿವಾದ ನಡೆದಿತ್ತು ಅನ್ನೋದನ್ನ ಕೇಳ್ಪಟ್ಟೆ. ಹೌದಾ? ಅವಾಗ ಧಿಕ್ಕಾರ ನನಗೆ ಎಲ್ಲಿ ದಲಿತ ಸಂಘದವರು ಧಿಕ್ಕಾರ ಹೇಳಂಗಿಲ್ಲ. ಬಹುಶಃ ನೀವು ಧಿಕ್ಕಾರ ಹೇಳ್ತೀರಿ ಅಂದರೆ ಕಾಂಗ್ರೆಸ್ನ ಗುಂಡಗಳು ಅಂತಂದು ಮೀಸಲಾತಿ ಅಂತ ಒಂದು ಬುಕ್ಲೆಟನ್ನೇ ತಂದೀವಿ ಕೃಷ್ಣಪ್ಪನವ್ರನ್ನ ಹೆಸರಿನಲ್ಲಿ. ಜಾತಿ ಇರುವವರಿಗೆ ಮೀಸಲಾತಿ ಬೇಕು. ಲಂಕೇಶ್ ಅವರು ಚೆನ್ನಾಗಿ ಗುರುತಿಸಿದ್ದು ನಮ್ಮ ಮೂವ್ಮೆಂಟನ್ನು. ದಲಿತರಿಗಾಗಿ ಸರ್ಕಾರಗಳು ಒಂದಿಷ್ಟು ಯೋಜನೆಗಳನ್ನು ಕೊಡ್ತಾ ಇದೆ ಅಲ್ವಾ? ಆ ಯೋಜನೆಗಳು ನಿಜವಾಗ್ಲೂ ಅವ್ರ ತನಕ ತಲುಪ್ತಾ ಇದೆಯಾ ಅಥವಾ ಎಷ್ಟೋ ಜನಕ್ಕೆ ಅದು ತಲುಪ್ತಾ ಇಲ್ವಾ ಅಂತ? ಪೂರ ಕೆಟ್ಟ ಕಡೆಗೆ ಇದ್ದವರಿಗೆ ಜನ ಮಾತಾಡೋದು ಮೇಡಮ್, ಅದು ಇದ್ದವರಿಗೆ ತಡ್ತದೆ, ಪೂರ ಕೆಳಗಿನವ್ರಿಗೆ ತಡ್ತಾ ಇಲ್ಲ ಅಂತ. ಈಗ ಈ ದಲಿತ ಚಳವಳಿಯಲ್ಲಿ ಏನು ಬಂದರು ಕಾರ್ಯಕರ್ತರು, ಲೀಡ್ರು, ಅವರು ಮುಟ್ಸಂಥದ್ದು ಮಾಡಿದ್ರು, ತಾವು ಬೆಳೆಯಕ್ಕೆ ನೋಡಿದ್ರು ವಿನ ಅವ್ರನ್ನ ಬೆಳೆಸಂತ ಮಟ್ಟಕ್ಕಿಲ್ಲ. ರಾಜಕೀಯ ಪಕ್ಷಗಳು ದಲಿತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆಯಾ ಅಂತ? ಅದು ಕೂಡ ಐತೆ ಮೇಡಮ್. ಯಾಕಂದರೆ ಹಣದ ಆಸೆ ಇನ್ನಿತರ ಇವನ್ನ ಅಸೋಸಿಯೇಷನ್ಗಳನ್ನು ಕೊಟ್ಟು ಬಳಸ್ಕೊಳ್ಳೋವಂಥದ್ದಾಗಿದೆ. ಅವರು ನಾವು ಹೇಳ್ತಿದ್ವಿ ಅದನ್ನು ಬಳಸ್ಕೊಂಡ್ರು ಕೂಡ ನೀವು ಯಾವ ಜನಪರವಾಗಿ ಕೆಲಸ ಮಾಡೋಂಥವ್ರನ್ನ ಚುನಾಯಿಸಿ ತಗೊಂಬರ್ರಿ ಅನ್ನೋಂಥ ಮಾತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇವತ್ತು ಈ ದಿನದ ಈ ವಿಶೇಷ ಚರ್ಚೆಯಲ್ಲಿ ಭಾಗಿಯಾದಂಥ ಅತಿಥಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರಚಾರಕ್ಕಾಗಿ ಅಲ್ಲ, ಪೈಪೋಟಿಗಾಗಿ ಅಲ್ಲ, ಸಮಾಜದ ಒಳಗಿನ ನೋವನ್ನು, ಅನ್ಯಾಯವನ್ನು ತನ್ನ ಜೀವನದ ಭಾಗವಾಗಿಸಿಕೊಂಡು ಹೋರಾಡ್ತಾ ಇರುವಂಥ ವ್ಯಕ್ತಿ. ಹೆಸರು ಮಾಡ್ಕೊಳ್ಳೋದಕ್ಕಲ್ಲ, ಹೆಸರು ಮಾಡಿಕೊಡೋಕೆ ಕೆಲಸ ಮಾಡಿದವರು. ವರ್ಷಗಳ ಕಾಲ ಹೋರಾಡಿದ್ರು, ಸ್ಯಾಟಲೈಟಿಂದ ದೂರಾನೇ ಉಳಿದವರು. ದಲಿತ ಹಕ್ಕುಗಳಿಗಾಗಿ, ಸಮಾನತೆಗಾಗಿ, ಮಾನವೀಯ ಗೌರವಕ್ಕಾಗಿ ನಿಶ್ಶಬ್ದವಾಗಿ ಆದರೆ ಗಟ್ಟಿಯಾಗಿ ಹೋರಾಟ ನಡೆಸ್ತಾ ಇರುವಂತಹ ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು. ನಮ್ಮ ಜೊತೆ ಇವತ್ತು ನಗನೂರು ಭೀಮಣ್ಣ ಅವರಿದ್ದಾರೆ. ನಮಸ್ತೆ ಸರ್, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವರ ಹೋರಾಟದ ಹಾದಿ ಏನು, ಇವರು ಕೊಂಡಿರುವಂಥ ನಿಜವಾದ ಸಮಾಜ ಯಾವುದು, ನಾವು ಕೇಳದಿರುವ ಸತ್ಯಗಳು ಯಾವುದು ಅನ್ನೋ ಬಗ್ಗೆ ಇವತ್ತಿನ ಈ ಮಾತುಕತೆಯನ್ನು ಶುರು ಮಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಎಷ್ಟು ವರ್ಷದಿಂದ ನೀವು ಈ ಹೋರಾಟದ ಹಾದಿಯಲ್ಲಿದ್ದೀರಾ? ವಿದ್ಯಾರ್ಥಿ ದೆಸೆಯಿಂದ ಮೇಡಮ್ 1978ರಲ್ಲಿ ದಲಿತ ಚಳವಳಿಯಲ್ಲಿ ತೊಡಗಿಸ್ಕೊಂಡ್ವಿ. ಕಾಲೇಜ್ ಓದುವರು, PUC ಓದುವಂಥ ಸಂದರ್ಭದಲ್ಲಿ ಅವಾಗ ಧಾರವಾಡದ ಚಂದ್ರಶೇಖರ್ ಪಾಟೀಲ್ ಯೂನಿವರ್ಸಿಟಿ ಪ್ರೊಫೆಸರ್ ಆದಂಥ ಅವರು ತಮ್ಮ ವಿಜಯ್ ಪಾಟೀಲ್ ಅಂತ ದಲಿತ ಮಹಿಳೆಯನ್ನು ಲಗ್ನ ಆಗಿ ಅಲ್ಲಿ ದಲಿತ ಸಂಘರ್ಷ ಸಂಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಹಾಸ್ಟ್ಲು ಅದು ಅಡ್ಡಾಡ್ತಾನೆ ಪ್ರತಿಯೊಂದು ಅನ್ಯಾಯದ ವಿರುದ್ಧ ಹೋರಾಟ ಇವೆಲ್ಲ ಮಾಡುವಾಗ ಮತ್ತು ರಾಜ್ಯದಿಂದ ಕೃಷ್ಣಪ್ಪನವರು ಬರುವಂಥದ್ದಾಯಿತು. ಅವು ಕುಂದು ಸಭೆಗಳನ್ನು ಮಾಡುವಂಥದ್ದು. ಮತ್ತು ನಾವು ರಾಯಚೂರು ಜಿಲ್ಲೆಯವರಾದ್ದರಿಂದ ಧಾರವಾಡದಲ್ಲಿ ಓದಲಿಕ್ಕೆ ಹೋದಂಥವ್ರು. ಸೊ ಅವಾಗೆ ಧಾರವಾಡ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಕೆಲವರು ಬುಳಬಂಡಪ್ಪ, ಚನ್ನಣ್ಣ ವಾಲಿಕರ್, ಜಮ್ಮಣ್ಣ ಅಮರಚಿಂತ್, ಬಾಬು ಭಂಡಾರಿಗಲ್ ಇವರೆಲ್ಲ ನಮ್ಮ ದಲಿತ ಚಳವಳಿಯಲ್ಲಿ ಬರ್ತಾಯಿದ್ದಾರೆ. ನೀವು ಹೋಗಿ ಅಲ್ಲಿ ಕಟ್ಟರೆ ಅಂದಾಗ ಅಲ್ಲಿ ಹೋಗಿ ನಮ್ಮ ಜಿಲ್ಲೆಯಲ್ಲಿ ಚಳವಳಿನ ಕಟ್ಟೋಂಥದ್ದು. ಅಸ್ಪೃಶ್ಯತೆ ವಿರುದ್ಧ ದಲಿತರಿಗೆ ಹೋಟ್ಲಲ್ಲಿ ಚಹಾ ಕೊಡ್ತಿರಲಿಲ್ಲ, ಗುಡಿ ಪ್ರವೇಶ, ಕ್ಷೌರದ ಅಂಗಡಿಯಲ್ಲಿ ಬಿಟ್ಕೊತಿದ್ದಿಲ್ಲ, ಅಂಥದ್ರ ವಿರುದ್ಧ ಆರ್ಗನೈಸ್ ಮಾಡಿ ಅಂಬೇಡ್ಕರ್ ವಿಚಾರನ ಹೇಳ್ತಾನೆ. ಎರಡೂ ಜಿಲ್ಲೆಯಲ್ಲಿ ನಂತರದಲ್ಲಿ ಎರಡೂ ಜಿಲ್ಲೆಯಲ್ಲಿ ನಾನು ಸಂಚಾಲಕನಾಗಿ ಕೆಲಸ ಮಾಡಿದೆ. ರಾಜ್ಯ ಸಂಚಾಲಕರು ಕೃಷ್ಣಪ್ಪ ಅವರಿದ್ದರು. ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಸಂಚಾಲಕನಾಗಿರುವಾಗ ದೇವನೂರು ಮಹಾದೇವ್ ಅವರು ಸಂಚಾಲಕರಿದ್ದರು. ಸುಮಾರು ಭೂ ಹೋರಾಟಗಳನ್ನು ಮಾಡಿದ್ವಿ. ಧಾರವಾಡ ಜಿಲ್ಲೆಯಲ್ಲಿ ಬ್ಯಾಡಗಿ ತಾಲೂಕು ದುಮ್ಮಿಯಾಳ ಗಾಳ ಪೂಜೆ ಅಂತಲ್ಲಿ ಭೂವಿನರಿಗೆ ಭೂಮಿ ಕೊಡ್ಬೇಕು ಅನ್ನೋದು ದೊಡ್ಡ ಚಳವಳಿ. ನಂತರದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಈಗ ಮಸ್ಕಿ ತಾಲೂಕಾಗಿದೆ, ಅದು ಹೋಬಳಿ ಇತ್ತು. ಆ ಹೋಬಳಿಯಲ್ಲಿ ಮೆದಿಕನಾಳ ಅಂತ ಒಂದು ಗ್ರಾಮ, ಅಲ್ಲಿ ಸುಮಾರು 62 ಎಕರೆನ ಭೂಮಿ ಒಬ್ಬ ದಣಿ ಸಾಗು ಮಾಡ್ತಿದ್ದ. ಅಲ್ಲಿ ಸುತ್ತಮುತ್ತಲ ಹಳ್ಳಿ ಜನನ ಆರ್ಗನೈಸ್ ಮಾಡಿ ಅದು ಬಡವರಿಗೆ ಹಂಚರಿ ಭೂವಿನರಿಗೆ ಅಂತ ಆ ಚಳವಳಿ ಕಡೆ ಸುಮಾರು 4-5 ವರ್ಷ ಆ ಚಳವಳಿ ನಡೀತಾ ಇದ್ದರೂ ಕೂಡ ಸರ್ಕಾರ ಕೇಸುಗಳು ಬಿದ್ದು ಕೋರ್ಟಿಗೆಲ್ಲಿ ಅಂಥದ್ದು. ಆಮೇಲೆ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಕಾಲ್ಜಾತ ಮಾಡಿದರು. ಯಾರೂ ಅದನ್ನು ಅದು ಕೆರೆ ಅಂಗಳ ಕೊಡೋಕ್ಕೆ ಬರೋಂಗಿಲ್ಲ ಅನ್ನೋದು. ಅದು ಮತ್ತು ಆತ ಹೆಂಗೆ ಸಾಗು ಮಾಡ್ತಿದ್ದ ದಣಿ ಅನ್ನೋಂಥ ವಿಚಾರನ ಸರ್ಕಾರಕ್ಕೆ ಪ್ರಸ್ತಾಪ ಮಾಡಿದ್ವಿ. ಕೊನೆಗೆ ಕಾಂಗ್ರೆಸ್ಸೇತರ ಗೌರ್ಮೆಂಟ್ ಬಂತು, ದಿವಂಗತ ರಾಮಕೃಷ್ಣ ಹೆಗಡೆ ಅವರು. ಸೊ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಅಂತ ದೊಡ್ಡ ಸ್ವಾಗತ
1,00,000 ಜನ ಸೇರಿದ್ದರು. ಅಂಥ ಸಂದರ್ಭದಲ್ಲಿ ನಾನು ಜಿಲ್ಲಾ ಸಂಚಾಲಕ ಸುಮಾರು ವಿದ್ಯಾರ್ಥಿಗಳನ್ನು ಅಲ್ಲಿ ಮೆದಿಕನಾಳು ಹೋಬಳಿಯ ಎಲ್ಲ ದಲಿತರನ್ನ ಕಟ್ಟಿಕೊಂಡು ವೇದಿಕೆಗೆ ಹತ್ತಿ 1,00,000 ಜನರಲ್ಲಿ ರಾಮಕೃಷ್ಣ ಹೆಗಡೆ ಅವರ ಕೈ ಹಿಡಿದಾಗ ನಿಲ್ಲಿಸಿದಾಗ ನಮಗೆ ಸಾಕಷ್ಟು ವಾಗ್ವಾದಗಳು ನಡೆದವು. ಸೊ ಅವತ್ತೇ ಅದನ್ನು ಇತ್ಯರ್ಥ ಮಾಡಿ ಆ ಭೂಮಿನ ಹಂಚಿದ್ರು. ಇವತ್ತು ಅದನ್ನು ಭೂವಿನರು ದಲಿತರು ಪರಿಶಿಷ್ಟ ಜಾತಿಯವರು ಉಳುಮೆ ಮಾಡ್ತಿದ್ದಾರೆ. ಇದು ಆಮೇಲೆ ವಿದ್ಯಾರ್ಥಿ ದಶೆ ಇರುವಾಗ ನಾವು PUCಲಿಂದ ಡಿಗ್ರಿ ಓದುವಾಗ ನಿಮ್ದು ಎಜುಕೇಶನ್ ಎಲ್ಲಿ ತನಕ ಆಗಿದೆ? BA ಮೇಡಮ್. BA ಆದಮೇಲೆ ಈ ಮೂಮೆಂಟಲ್ಲಿ ಕೆಲಸಕ್ಕೂ ಸರಿಯಾದ ಪ್ರಯತ್ನ ಮಾಡಲಿಲ್ಲ. LLBಗೆ ಹೋದೆ. LLB ಮುಗಿಸ್ತಾನ ಅಂತ ಭರವಸೆ ಇತ್ತು ನಮಗೆ. ಅವಾಗ ನಮ್ಮಲ್ಲಿ ದಲಿತರಲ್ಲಿ ವಕೀಲರೇ ಕಡಿಮೆ ಇದ್ದರು. ಆದರೆ ಆಗಲಿಲ್ಲ ಈ ಮೂಮೆಂಟಲ್ಲಿ ನನಗೆ ಚಳುವಳಿಯಲ್ಲಿ. ಮತ್ತು ಮ್ಯಾರೇಜ್ ಆಗಿ ಅಗ್ರಿಕಲ್ಚರಲ್ಲಿ ಇವರನ್ನ ಲಗ್ನ ಆದೆ. ಅನ್ಎಜುಕೇಟೆಡ್ ಹೆಣ್ಮಗಳು. ಹಿಂಗಾಗಿ ಏನೇನು ಓದ್ತಾನೆ ಸಂಘ ಹೆಂಡತಿ ಮಕ್ಕಳು ಏನೇನು ಕಲ್ಪನೆ ಇಟ್ಕೊಂಡು ಲಗ್ನ ಆದೆ. ಸೊ 5 ಜನ ಮಕ್ಕಳು. ಆಮೇಲೆ ನಮ್ಮಿಂದ ಧಾರವಾಡ ನಾನು ಅಲ್ಲಿದ್ದು ಬಿಟ್ಟು ರಾಯಚೂರು ನಮ್ಮ ಜಿಲ್ಲೆಗೆ ಬಂದ್ವಿ. ಅಲ್ಲಿ LLB ಮಾಡಿದೆ. ಅದು ರೆಗ್ಯುಲರ್ ಇದ್ದರೂ ಕೂಡ ಮುಗಿಸೋಕ್ಕಾಗಲಿಲ್ಲ. ಡಿಸ್ಕಂಟಿನ್ಯೂ ಆಯಿತು, ಫೇಲ್ ಆದೆ. MAನ ಮಾಡಂದ್ರೆ ಆಗಲಿಲ್ಲ. ಸೊ ನಾವು ಇನ್ಸ್ಪೈರ್ ಆಗಿ ಸಿದ್ಧಲಿಂಗಯ್ಯನವ್ರು MA ಮಾಡಿದವರು, ಕೃಷ್ಣಪ್ಪನವ್ರು MA ಮಾಡಿದವರು, ದೇವನೂರು ಮಹಾದೇವರು MA ಮಾಡಿದವರು. ನಾವು ಆ ಥರ ಆಗಬೇಕು ಅನ್ನೋದಿದ್ದರೆ ಅಲ್ಲಿಗೆ ಆಯಿತು ನಮ್ಮ ಎಜುಕೇಷನು. ಅವಾಗ ಫುಲ್ ಟೈಮ್ ವರ್ಕರಾಗಿ N. ವೆಂಕಟೇಶ್ವರ ಅವರು ರಾಜ್ಯ ಸುತ್ತಿದ್ರು ಅವ್ರ ಜೊತೆಗೆ. ಆಮೇಲೆ ಜಿಲ್ಲಾ ಸಂಚಾಲಕರು ಹಾಸನ ಚಂದ್ರಪ್ರಸಾದ್ ತ್ಯಾಗಿ ಅವರಿದ್ದರು. ಅವ್ರ ಹತ್ರ ಒಂದು 3-4 ತಿಂಗಳು ನಾವು ಅಲ್ಲಿ ಇದ್ದು ಹಳ್ಳಿಗಳಲ್ಲಿ ಹೋಗ್ತಿದ್ವಿ. ಧಾರವಾಡದಲ್ಲಿ ವಿಜಯ ಪಾಟೀಲ್ರು, ಬೆಂಗಳೂರಿಗೆ ವೆಂಕಟಸ್ವಾಮಿ ಅವರಿದ್ದರು ಜಿಲ್ಲಾ ಸಂಚಾಲಕರು, ಗುಲ್ಬರ್ಗಕ್ಕೆ ಸಾಗರ್ ಅವರಿದ್ದರು, DG ಸಾಗರ್ ಅವರು. ಸೊ ಅದಕ್ಕೆ ದಲಿತ ಸಂಘ ಅಂದ್ರೆ ನಮ್ಮ ಒಂದು ದಾನಣ್ಣ ಮಸ್ಕಿ, ಒಂದು ನಗನೂರು ಭೀಮಣ್ಣ, ಈ ಜಿಲ್ಲೆಯಲ್ಲಿ ನಗನೂರು ಭೀಮಣ್ಣ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ಫೌಂಡ್ರು. ಎಲ್ಲ ಚಳವಳಿಗೆ ಪ್ರೇರಣೆ ಇದರಿಂದ ಕೋಟ್ಯಾಧೀಶರು, ಲಕ್ಷಾಧೀಶರು, ಆಲ್ಕೋಡ ಹನುಮಂತ, DG ಸಾಗರ, MR ಬೀರಿ ನಿನ್ನ ಶಿಷ್ಯರಲ್ಲಪ್ಪ ಏನಾನ ಆಗ್ಬೇಕಂತ ಇದ್ರಲ್ಲ ಅಂತ ಬುದ್ಧಿಜೀವಿಗಳು ಪ್ರಶ್ನೆ ಮಾಡಿರೋದು. ನಾನು ಗೆಟ್ ಪವರ್ ಮನೆ ಅಂತಲೂ ಹೋಗಲಿಲ್ಲ. ಮೆಂಬರು, ZP, MLAಗೆ, DSS ಎಲ್ಲ ಜನತಾದಳಕ್ಕೆ ಬೆಂಬಲ ಕೊಟ್ಟು ಹೋದರು. ನಾನು ಆದರೂ ಫೋರ್ಸ್ ಮಾಡಿ ರಾಜ್ಯ ಸರ್ಕಾರಿ ನೌಕರದಾರರು ನಿಂದಿರಿಸಿದ್ರು. ನನಗೆ ಏನು ದೊಡ್ಡವ್ರದ್ದಿದೆ ಎಲೆಕ್ಷನ್, ನಾನು ಹಣ ಮಾಡಿಲ್ಲ, ಏನಿಲ್ಲ ಅಂತ ನಾಮಿನೇಷನ್ ಕೊಟ್ಟೆ. ಸ್ಕ್ರೂಟಿನ್ ದಿವಸ ಹೋದೆ. ಲೇಟಾಗಿ ಹೋದೋದಕ್ಕೆ ಅಬ್ದುಲ್ ರಬ್ ನನಗೋಸ್ಕರ 3 ತಾಸು ನಾನು ವೇಟ್ ಮಾಡಿದೆ. ಬರಲಿಲ್ಲ ನೀವು ಇನ್ ಟೈಮಿಗೆ, ಟೈಮು ಓವರ್ ಆಯಿತು, ರಿಜೆಕ್ಟ್ ಅಂತ ಆಯಿತು. ಆ ಟೈಮ್ನಲ್ಲಿ ಫಸ್ಟ್ ಟೈಮು ಬೈಯಪ್ಪುರ ಅಮರೇಗೌಡವರು ನಿಂತಿದ್ದರು. ಆಲ್ರೆಡಿ ರಾಜಾಮರೇಶ್ವರ ನಾಯಕರು ಅಲ್ಲಿ ಗೆದ್ದು 2ನೇ ಬಾರಿಗೆ ನಿಂತಿದ್ದರು. ನಾನು 3 ಕಾಂಟೆಸ್ಟ್ ಇತ್ತು. ಪ್ರಜಾವಣಿಯವರು ನಿಮ್ಮ ಇನಿಷಿಯಲ್ ಲೀಡರ್ ಅಂದರೆ ಇಷ್ಟೇ ಭೀಮಪ್ಪ ಅಂತ ಬಂತು. ಅದು ಹೇಳೋಕ್ಕೆ ಕೂಡ ಆಗಲಿಲ್ಲ. ಅದನ್ನು ತಗೊಂಡು ಏನು ಮಾಡ್ತೀರಿ, ನಂದೇ ರಿಜೆಕ್ಟ್ ಆಗ್ಯದಂಗೆ. ಸೊ ಆ ಟೈಮ್ನಲ್ಲಿ ನಮ್ಮಲ್ಲಿ ಕೃಷ್ಣಪ್ಪ ಅವರು ಎಲೆಕ್ಷನ್ಗೆ ಹೋಗಿದ್ದರು, ಕೋಲಾರ MP. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಉರ್ಕುಂದಪ್ಪ, ಹನುಮದಾಸ್ ಹೋಗಿದ್ದರು, ಕಲ್ಮಲ ರಾಯಚೂರು. ಆಮೇಲೆ ಕಿರ್ಲಿಂಗಪ್ಪ ಮಾನ್ವಿ ತಾಲೂಕು. ನೀನೊಬ್ಬ ಹಳಬ ಹುಟ್ಟಾಕಿದತ್ತು ಇವ್ರನ್ನೆಲ್ಲ, ನೀನು ಹೋಗಂತ ಎಂಪ್ಲಾಯೀಸ್ ಇದು ಮಾಡಿದಾಗ ನಾನು ಹೊಲದ ಮನಸ್ಸಿಂದ ಹೋದೆ. ಆದರೆ ನನಗೇನು ನಾಮಿನೇಷನ್ ಕೊಡುವಾಗಿದ್ದರು ಅವರು ಇಲ್ದಂಗೆ ಆಯಿತು. ಲೇಟ್ ಆದದಕ್ಕೆ ರಿಜೆಕ್ಟ್ ಆಯಿತು. ನಂತರ ಯಾವುದೋ ನಮ್ಮಿಂದ ಬೆಳೆದಂಥವ್ರು ಮಸ್ಕಿ, ಕೌತಾಳ, ಲಿಂಗ್ಸೂರು, ZP MLA ಆಗೋ ಮಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲ ಅಣ್ಣನಿಂದ, ಭೀಮಣ್ಣವರಿಂದ. ಈಗ ನಿಮ್ಮ ಯೌವನದ ಟೈಮ್ನಲ್ಲಿ ಒಂದು ರೀತಿ ತಾರತಮ್ಯ ಇತ್ತು. ಆ ತಾರತಮ್ಯ ಈಗ ಎಷ್ಟು ಬದಲಾಗಿದೆ ಅಥವಾ ಹಾಗೆ ಇದೆ ಅಂತ ಅನ್ಸುತ್ತೆ? ಈಗ ಹಳ್ಳಿಗಳಲ್ಲಿ ಎಷ್ಟೋ ದಲಿತ ಮೂಮೆಂಟ್ಲಿಂದ ಎಷ್ಟೋ ಸೋಷಲ್ ಅವೇರ್ನೆಸ್ ಬಂದಿದೆ ಮೇಡಮ್. ಭಾಳ ಇವಾಗೆ ನೋಡ್ತಿದ್ರು. ಆ ಹೋರಾಟ ಚಳವಳಿ ಆದಮೇಲೆ ಅವರಿಗೆ ಎಲ್ಲ ಜಾತಿ ಬಡವರಿಗೆ ಒಂದಾಗ್ರಿ, ಹೋರಾಟಕ್ಕೆ ಮುಂದಾಗ್ರಿ ಅಂತ ಕರೆ ಕೊಡುವಂಥದ್ದು. ಅವ್ರ ಸಮಸ್ಯೆ ತಗೊಂಡು ನಾವು ಧರಣಿ, ಉಪವಾಸ, ಸತ್ಯಾಗ್ರಹ ಹೋರಾಟ ರೂಪಿಸುವಾಗ ಕಾಲ್ಜಾತ ಎಲ್ಲ ಜನ ಭಾಗವಹಿಸೋದ್ರಿಂದ ನಮಗೆ ಸೋಷಲ್ಲಾಗಿ ಜಾತಿ ತಾರತಮ್ಯ ಅವು ಕಡಿಮೆ ಆಗ್ತಾ ಬಂದವು. ಆದರೂ ಇನ್ನೂ ಐತೆ. ಕೆಲವು ಹಳ್ಳಿಗಳಲ್ಲಿ ಕ್ಷೌರದ ಅಂಗಡಿಯಲ್ಲಿಲ್ಲ, ಚಾದು ಅಂಗಡಿಯಲ್ಲಿಲ್ಲ, ಗುಡಿ ಪ್ರವೇಶ ಇಲ್ಲ. ಸರ್, ಈಗ ಕಾನೂನಿನ ಭಯ ಕೂಡ ಇದೆಯಾ ಅಂತ? ಕಾನೂನು ಭಯ ಇದೆ ಮೇಡಮ್. ಯಾಕಂದರೆ ಅವಾಗೆ ನಮ್ಮ ಮೂವ್ಮೆಂಟ್ ತೀವ್ರವಾದಂಗಲ್ಲ, ಎಷ್ಟು ಅರೆಸ್ಟ್ಮೆಂಟ್ ಅಂದರೆ ಪೊಲೀಸ್ ಅರೆಸ್ಟ್ಮೆಂಟ್ಗಳು, ಕೇಸ್ಗಳು. ಇಡೀ ರಾಜ್ಯ ಸಮಿತಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದಾಗ ಒಂದು ದೊಡ್ಡ ಹೋರಾಟ, ಶೇಷಗಿರಿಯಪ್ಪನ ಕೊಗ್ಗೊಲೆ, ಅನಸೂಯಮ್ಮನ ಅತ್ಯಾಚಾರ, ಕೋಲಾರ, ಲಾಠಿ ಚಾರ್ಜನೇ ಮಾಡಿಸಿದ್ರು ಗುಂಡೂರಾವ್ ಅವರು. ಆ ಥರದ ಪೊಲೀಸ್ ಅರೆಸ್ಟ್ಮೆಂಟ್ಗಳು ನಾವು
ಮೆದಿಕನಾಳ ಭೂ ಹೋರಾಟ ನಡೆಯುವಾಗ ಮತ್ತು ಗೆಜಲಗಟ್ಟಿಯ ಬಸವರಾಜೇಶ್ವರಿ ಭೂ ಹೋರಾಟ ನಡೆಯುವಾಗ ನಮ್ಮೆಲ್ಲೆಲ್ಲ ಒಳಗಾಕಿ ಕೇಸ್ಗಳು ಹಾಕಿ ಆಮೇಲೆ ಕ್ವಿಟ್ ಆಗಿದ್ವಿ. ಈಗ ಕೆಲವು ಕೇಸ್ಗಳಿಂದ ಹೊರಗೆ ಬಂದಿದ್ವಿ. ಆಮೇಲೆ ದಲಿತ ಮೂಮೆಂಟ್ ಕೆಲವು ಛಿದ್ರ ಆಯಿತು ಐಡಿಯಾಲಜಿ ಸೈದ್ಧಾಂತಿಕವಾಗಿ. ಅದು ಮತ್ತು ಅದು ಎಲ್ಲಿ ಹುಟ್ಟಿತ್ತು ಅಲ್ಲಿಂದನೇ ಎಲ್ಲ ಬಣಗಳಾದವು. ನೀಲಿ ಜಾಂಡ ಕೆಂಪು ಜಾಂಡ ಆಯಿತು. ಸಂಚಾಲಕ ಸಂಯೋಜಕ ಅಂತ ಸಂಚಾಲಕರು ಬಣಗಳಾದರೆ ಸಾಗರ್ ಬಣ, ಜಯಣ್ಣ ಬಣ ಅಂತ ಆದರೆ ಇವರು ಸಂಯೋಜಕದವರು CPML ರೆಡ್ ಫ್ಲಾಗ್ ಕಡೆ ಹೋಯ್ತು. ಆ ರೆಡ್ ಫ್ಲಾಗದಲ್ಲಿ 2-3 ಗುಂಪುಗಳಾದವು. ಅಯ್ಯಪ್ಪ ಹೂಗಾರ, ಮಾನಶಯ, ಆಮೇಲೆ DH ಪೂಜಾರ ಅಂತ. ಈಗ ಈಗಿನ ಸಂದರ್ಭ ನಾವು ಇದುವರೆಗೆ ಮಾಡ್ಕೊಂತ ಬಂದದ್ದು ಅರ್ಧಕ್ಕೆ ಬಿಟ್ಟಂಗೆ ಆಗ್ತು. ಇದು ಮಾಡಿದರೆ ಪೂರ್ತಿ ಆಗ್ತ ಅಂತ ಈ 101 ಜನರಲ್ಲಿ SC ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರ ಮಾದಿಗರು, ಲಿಂಗಾಯತ ಬಿಟ್ಟರೆ ಕರ್ನಾಟಕದಲ್ಲಿ 84 ಲ್ಯಾಕ್ಸ್. ಅವರಿಗೆ ಓದಿದ್ದರಲ್ಲಿ ಜನಸಂಖ್ಯೆ ಆಲ್ ಇಂಡಿಯಾದಲ್ಲಿ ಕೂಡ ಪಾಪ್ಯುಲೇಷನ್ ಜಾಸ್ತಿ. ಮತ್ತು ಒಲೆಯರ ವಿರುದ್ಧ ಅಲ್ಲ, ಇಬ್ಬರು ಅಸ್ಪೃಶ್ಯರ ಅಣ್ಣ ತಮ್ಮರು ಐಕ್ಯತೆ ಮತ್ತು ಹೋರಾಟ ಇರಬೇಕು. ಅವ್ರನ್ನ ಮುಂದೆ ಹಾಕಿ ನಮ್ಮ ಜಿಲ್ಲೆಯಲ್ಲಿ ಮಾನಶಾಯಿ ಅಂತ ಅವ್ರನ್ನೇ ಮುಂದಾಕಿ ನಾವು ಹೋರಾಟ ಮಾಡಿಸ್ತೀವಿ. ಯಾಕಂದರೆ ಅದನ್ನು ಜನಸಂಖ್ಯೆ ಆಧಾರ ಹೋರಾಟದ ಹಾದಿಗೆ ನಿಮ್ಗೆ ಬರ್ಲಿಕ್ಕೆ ಯಾರಾದ್ರೂ ಪ್ರಭಾವಿಗಳು ಅಥವಾ ಯಾರಾದ್ರೂ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದು? ಏನಿಲ್ಲ ಮೇಡಮ್, ನಮಗೆ ಹಳ್ಳಿಯಲ್ಲಿ ನಾವು ಓದುವಾಗ ಮುಚ್ಚಿಗಳಂತಿದ್ದಿಲ್ಲ, ಎತ್ತಿ ನೀರು ಹಾಕೋಂಥದ್ದು ಬಾವಿಗಳಿಗೆ ಹೋದರೆ. ಆಮೇಲೆ ಊರಲ್ಲಿ ಹೋದರೆ ದೂರದಿಂದಲೇ ಮಾದರೆ ಒಳ್ಳೆಯ ಅಂತನ್ನೋಂಥದ್ರಿಂದ ನೋವಿತ್ತು. ಆಮೇಲೆ ಓದುವಾಗ ಹಂಗೆಲ್ಲ ತಾರತಮ್ಯ ಮಾಡಬಾರ್ದು ಅನ್ನೋದು ಸ್ಕೂಲ್ ಮಾಸ್ಟರ್ ಹೇಳೋವಂಥದ್ದು. ಆಮೇಲೆ ಅದು ನಮಗೆ ಒಂದು ನೋವು. ಮತ್ತು ಹಳ್ಳಿಯಲ್ಲಿ ನಾನು ಒಬ್ಬ ದೇವದಾಸಿ ಮಗ, ನನ್ನ ತಾಯಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಮನೆಯಲ್ಲಿ ಕೈ ಊರಿನೇ ನಡಿಬೇಕು, ಎದ್ದೇಳು ನಡೆಯೋಕ್ಕೆ ಬರ್ತಿರಲಿಲ್ಲ. ಇಂಥದ್ರಲ್ಲಿ ಬೆಳೆದಂಥವ್ನು. ಮತ್ತು ಕೃಷಿ ಮನೆ ನಂದು, ಜಾಯಿಂಟ್ ಫ್ಯಾಮ್ಲಿ, ಚಿಕ್ಕಪ್ಪ ದೊಡ್ಡಮ್ಮ ಹಿಂಗಿದ್ದ ಅಂತ ಮನೆ. ಅದರಲ್ಲಿ ಈಗೂ ಕೂಡ ಕೃಷಿಯಲ್ಲಿ ನನ್ನ ಜೀವನ. ಬಟ್ ನಾನು ಈ ಥರ ಗೆಟ್ ಪವರ್ ಮನೆ ಅಂತ ಹೋಗಲಿ. ಈಗ ನಮಗೆ ಗೌರವವನ್ನು ಕೊಡ್ತಾರೆ ಅವರೇ. ಇಂಥದ್ದು ಅಸ್ಪೃಶ್ಯತೆ, ಜಾತೀಯತೆ ವಿರುದ್ಧ ಹೋರಾಟ. ಬಹುಶಃ ನೀವು ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸಿದಂಥ ಒಂದಿಷ್ಟು ಘಟನೆಗಳೇ ನಿಮಗೆ ಸ್ಫೂರ್ತಿಯಾಗಿದೆ ಹೋರಾಟದ ಹಾದಿ. ಅದೇ ಸಂದರ್ಭದಲ್ಲಿ ಮೂವ್ಮೆಂಟ್ ಕೂಡ ಬಂತು. ಅವಾಗ ದಲಿತ ಮೂವ್ಮೆಂಟ್ 70ರ ದಶಕದಲ್ಲಿ. ಅದು 1974 ಹುಟ್ಟಿದ್ದು ಅಂತ ಹೇಳ್ತಾರೆ ಭದ್ರಾವತಿಯಲ್ಲಿ ಕೃಷ್ಣಪ್ಪನವರಿಂದ. ನಾವು 78ರಲ್ಲಿ ಕಾಲೇಜ್ ಹೋದಾಗ ಸ್ಟಾರ್ಟ್ ಆಗಿತ್ತು. ನಮಗೆ ಹಾಸ್ಟೆಲೆಲ್ಲ ಅಡ್ಡಾಡಿ ಆರ್ಗನೈಸ್ ಮಾಡ್ತಿದ್ರು ವಿಜಯ್ ಪಾಟೀಲ್ ಅವರು. ಮತ್ತು ಕೃಷ್ಣಪ್ಪನವ್ರು ನಿಮ್ಮ ಲೀಡರ್ ಬರ್ತಾರೆ, ಒಂದು ದಿವಸ ಪರಿಚಯ ಮಾಡಿಸ್ತೀವಿ. ಅವರು ಬಂದಾಗ ಪರಿಚಯ ಆಗಿ ಹಿಂಗೆ ಸ್ಫೂರ್ತಿ ಇವರು MA ಮಾಡಿ ಹಳ್ಳಿಯಲ್ಲಿ ಅಡ್ಡಾಡ್ತಾರೆ, ನಮ್ಮ ಹತ್ರ ಬರ್ತಾರಲ್ಲ, ನಾವು ಹಿಂಗೆ ಓದ್ತಾನೆ ಮಾಡಬೇಕು. ನಮ್ಮ ಜನಾಂಗದ ನೋವು, ಯಾವ ಕೆಲಸ ಬೇಡ, ಉದ್ಯೋಗ ಬೇಡ, ನಿಮ್ಮ ಲೈಫನ್ನು ನೋಡಿಕೆ ನಿಮಗಾದ್ರೆ ಅಂತಿದ್ರು ಜನ ಎಂಪ್ಲಾಯೀಸ್. ಅದನ್ನು ಲೆಕ್ಕಿಸದೆ ನಮ್ಮ ನೋವುಗಳು, ನಮಗಾದಂಥ ಜಾತಿ ಅವಮಾನ, ಅಸ್ಪೃಶ್ಯ ನೋವುಗಳೇ ಈ ಮೂಮೆಂಟಿಗೆ ಕಾರಣಗಳು. ಆ ಸಂದರ್ಭದಲ್ಲಿ ಇಲ್ಲಿ ಶ್ರೀಮಂತರು, ಭೂಮಾಲಕರು, ದರ್ಪಗಳು, ದೌರ್ಜನ್ಯಗಳಿದ್ದವು. ಸೊ ಇವತ್ತಿಗೆ ಅಂತರ್ಜನ ಇವತ್ತಿಗೂ ಕಟ್ಟಿಯಾಗಿ ಬಿಡೋದೇವ. ಎಲ್ಲೆಲ್ಲಿ ನೀವು ಗದ್ದಲ ಮಾಡಿರಿ ಅಲ್ಲಿಲ್ಲಪ್ಪ ನಿಮ್ಮಿಂದ ಅಂತ ಅನ್ನೋಂಥ ಮಾತೈತೆ ಮೇಡಮ್. ಇನ್ನು 10 ವರ್ಷ ಹಿಂದಕ್ಕೆ ಹೋಯ್ತು ಅನ್ನೋ ಮೂಮೆಂಟು. ಯಾಕಂದರೆ ಒಂದು ಬುದ್ಧಿಜೀವಿಗಳ ವಾದ ಆಯ್ತು. ಏನಂದರೆ ಚರ್ಚೆಯ ಒಂದು ರಾಜ್ಯಾದ್ಯಂತ 2,000 ಮಂದಿ ವಕೀಲರನ್ನ ಒಂದು 5 ಮಂದಿ MLAಗಳನ್ನು ತಯಾರು ಮಾಡಲಿಲ್ಲ. ರಾಜಕೀಯ ಲೈನ್ ತುಳಿತು. ಇನ್ನೊಂದು 10 ವರ್ಷ ಮುಂದಕ್ಕೆ ಹೋಗಿದ್ದರೆ ಜನ ಹೋಗ್ರಿ ಎಲೆಕ್ಷನ್ಗೆ ಅಂದರೆ ಹೋಗಿದ್ದರೆ ನೀವು ಪವರು ರೈತ ಸಂಘ, ಅದೇ ಟೈಮ್ನಲ್ಲಿ ರೈತ ಸಂಘ ಬಂತು. ರೈತ ಸಂಘ ಎಡಪಂಥಿಯವರು ಕೂಡಿ, ಎಡಪಂಥಿ CPMದಲ್ಲಿ 1-2 MLAಗಳಾಗ್ತಿದ್ರು. ಇವರೆಲ್ಲ ಕೂಡಿ ಏನೇನೋ ಒಂದು ಬದಲಾವಣೆ ಆಗ್ತಿತ್ತೇನೋ, ಗೆಟ್ ಪವರ್ ಅಂತ. ಅದು ಆಗಲಿಲ್ಲ. ಅದು ಹೆಗ್ಡೆ ಅವರಿಗೆ ಸಲ್ಲಿತೆ. ಅದು ನೆಕ್ಸ್ಟ್ ಕಾಂಗ್ರೆಸ್ನ ಸೋಲ್ಸೋ ಮಟ್ಟಿಗೆ ಕಾಂಗ್ರೆಸ್ ವಿರುದ್ಧ ದಲಿತ ಮೂವ್ಮೆಂಟ್, ರೈತ ಮೂವ್ಮೆಂಟ್ ತಿರುಗಿ ಬಿದ್ದಾಗ ಇವರು ನಮ್ಮಲ್ಲಿ ಅದೇ ದಲಿತ ಚಳವಳಿಗಳಿದ್ದೇನೆ. PVK ಪ್ರಗತಿಪರ ವಿದ್ಯಾರ್ಥಿ ಕೇಂದ್ರ, ವಾಲಂಟಿಯರ್ ಆರ್ಗನೈಸೇಷನ್, ಜನತಾದಳ ಕಡೆ ಹೋದರು. ಇದು ರಾಜಕೀಯ ಬೇಡ ಅಂತಿದ್ರು, ಎಲೆಕ್ಷನ್ ಬಹಿಷ್ಕಾರ ಮಾಡ್ತಿದ್ರು. ಮತ್ತು ಇವರೇ ಜನತಾದಳಕ್ಕೆ ಬೆಂಬಲ ಕೊಟ್ಟರಲ್ಲ ಅಂತ. ನಾವು ಜನತಾದಳ ಬೆಂಬಲ ಕೊಟ್ಟರು, ಜನತಾದಳ ವಿರುದ್ಧ ಹೋರಾಟ ಮಾಡಲಾರ್ದಾಗ ನಾವು ಹೆಗ್ಡೆ ವಿರುದ್ಧ ಮೆದಿಕನಾಳ ಭೂ ಹೋರಾಟಕ್ಕೆ, ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಕಟ್ಟಡ ಇಲ್ಲ, ಸ್ವಂತ ಕಟ್ಟಡಗಳು ಬೇಕು ಪ್ರತಿ ಜಿಲ್ಲೆಯಲ್ಲಿ ಅನ್ನೋದನ್ನು ಹೋರಾಟ ರೂಪಿಸಿದೆ. ಆಗಿನ ಕಂದಾಯ ಸಚಿವರು SR ಬೊಮ್ಮಾಯಿ ಬಂದು ಒಂದು ಹಾಸ್ಟೆಲ್ ಉದ್ಘಾಟನೆ ಮಾಡುವಾಗ, ಜನರಲ್ ಹಾಸ್ಟೆಲ್ ಉದ್ಘಾಟನೆ ಮಾಡುವಾಗ ತಡೆ ಹಿಡಿದ್ವಿ. ಅವರು ಆಗಿಂದಾಗನೇ ಮತ್ತೆ ನಮ್ಮ ಬೇಡಿಕೆಯನ್ನು ತಗೊಂಡು ನಮ್ಮ ಹೋರಾಟಕ್ಕೆ ರಾಯಚೂರು ಮತ್ತು ಧಾರವಾಡದಲ್ಲಿ ಹಾಸ್ಟೆಲ್ ಕಟ್ಟಡಗಳು ಕೂಡ ನಿರ್ಮಾಣ ಆದವು. ಈಗ ಎಲ್ಲ ಕಡೆ ಆಗೋಂಥದ್ದು ಐತೆ. ವಿದ್ಯಾರ್ಥಿ ವೇತನಕ್ಕಾಗಿ
ದಲಿತ ವಿದ್ಯಾರ್ಥಿ ಈ, ಒಕ್ಕೂಟದಿಂದ ಸಮ್ಮೇಳನ ಮಾಡಿದ್ದೀವಿ ಕೋಲಾರದಲ್ಲಿ. ಅಂಬೇಡ್ಕರ್ ಮಿಸ್ಸಸ್ ಸವಿತಾ ಅಂಬೇಡ್ಕರ್ ಅವರು ಬಂದಿದ್ದರು. ವೇದಿಕೆ ಮೇಲೆ ನಾವು ಇದ್ವಿ, ಮತ್ತು ನಮ್ಮ ಹಿರಿಯರಾದ ಕೃಷ್ಣಪ್ಪನವರು, ದೇವನೂರು ಮಹಾದೇವರು ವೇದಿಕೆಯನ್ನು ಅಲಂಕರಿಸಿದ್ರು. ದೊಡ್ಡ ಸಮ್ಮೇಳನ. ವೇದಿಕೆ ಅಂದ ತಕ್ಷಣ ನನಗೆ ಒಂದು ಪ್ರಶ್ನೆ ನೆನಪಾಯಿತು, ಸಾರಿ ಇಂಟರಪ್ಟ್ ಮಾಡಿದ್ದಕ್ಕೆ. ನೀವು ಒಬ್ಬ ಹಿರಿಯ ನಾಯಕರಿಗೆ SM ಕೃಷ್ಣ ಅವ್ರ ಜೊತೆ ನಿಮಗೆ ಅವ್ರಿಗೆ ಒಂದು ವಾದ ವಿವಾದ ನಡೆದಿತ್ತು ಅನ್ನೋದನ್ನ ಕೇಳ್ಪಟ್ಟೆ, ಹೌದಾ? ಹೌದು ಮೇಡಮ್. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. SM ಕೃಷ್ಣ ಅಲ್ಲ, ಗುಂಡ್ರು ಇವು ರಾಮಕೃಷ್ಣ ಹೆಗಡೆ ಅವರು. ಅವರು ಎಲ್ಲರೂ ಮಿನಿಸ್ಟ್ರುಗಳು ಮಾತಾಡೋ ತಾನು ಸುಮ್ಮನೆ ಇದ್ದು, ಅವರು ಮಾತಾಡುವಾಗ ಎದ್ದು ನಮ್ಮ ಬೇಡಿಕೆಗಳ ಬಗ್ಗೆ ಸ್ಲೋಗನ್ ಕೂಗಬೇಕನ್ನೋ ನಿರ್ಧಾರ ಮಾಡಿದ್ವಿ. ಅವಾಗ ಎಲ್ಲರೂ ಮಾತಾಡುವಾಗ ಸುಮಾರು ಲಕ್ಷ ಜನ ಸೇರಿದಾಗ ಹೆಗಡೆಯವರು ಇದ್ದು ಮಹಾಜನಗಳಲ್ಲಿ ವಿಜ್ಞಾಪನೆ ಅಂತ ಇದ್ದಾಗ ನಾವು ಒಮ್ಮೆಲೆ ಎದ್ದು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರಿಗೆ ಧಿಕ್ಕಾರ, ದಲಿತ ಸಂಘರ್ಷ ಸಮಿತಿಗೆ ಜಯವಾಗಲಿ, ನಮ್ಮ ಬೇಡಿಕೆಗಳು ಈಡೇರಲಿ ಅಂದಾಗ ಅವತ್ತು ಇಡೀ ಏನು 1 ಲಕ್ಷ ಜನ ಸೇರಿದ್ರು ಮೇಡಮ್, ಸೈಲೆಂಟಾಗಿ. ಅವಾಗ ಧಿಕ್ಕಾರ, ನನಗೆ ಎಲ್ಲಿ ದಲಿತ ಸಂಘದವರು ಧಿಕ್ಕಾರ ಹೇಳೋಂಗಿಲ್ಲ, ಬಹುಶಃ ನೀವು ಧಿಕ್ಕಾರ ಹೇಳ್ತೀರಿ ಅಂದರೆ ಕಾಂಗ್ರೆಸ್ನ ಗುಂಡಗಳು ಅಂತಂದ ರಾಮಕೃಷ್ಣ ಹೆಗಡೆ. ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂದಿವಿ. ಬಹುಶಃ ನೀವು ಬಸಲಿಂಗಪ್ಪನ ಗುಂಡಗಳಂದ. ಅವಾಗ ಬಸಲಿಂಗಪ್ಪ ದಲಿತರಲ್ಲಿ ಮಂತ್ರಿಯಾಗಿದ್ದರು. ಬಸಲಿಂಗಪ್ಪಗೆ ಧಿಕ್ಕಾರ ಅಂದಿವಿ. ಆಮೇಲೆ ಬಹುಶಃ ನೀವು ಬಂಗಾರಪ್ಪನ ಗುಂಡಗಳು ಅಂದ. ಬಂಗಾರಪ್ಪಗೆ ಧಿಕ್ಕಾರ ಅಂದಿವಿ. ಬಂಗಾರಪ್ಪನ ಗುಂಡಗಳು ಅಂದ. ಆಮೇಲೆ ಈ ದೇಶದಲ್ಲಿ ಇನ್ನೂ ಅಸ್ಪೃಶ್ಯತೆ ಅದ. ಅವನು ರಾಜೀವ್ ಗಾಂಧಿ ಏನು ಮಾಡ್ತಾನೆ, 21ನೇ ಶತಮಾನಕ್ಕೆ ದೇಶನ ಕರ್ಕೊಂಡು ಹೊಂಟಾನ, ಅವನಿಗೆ ಹೇಳ್ರಿ ಧಿಕ್ಕಾರ, ನನಗೆ ಹೇಳ್ತೀರಿ ಧಿಕ್ಕಾರ ಅಂತ. ಧಿಕ್ಕಾರ ಇವ್ರದ್ದು ಅಂದರೆ ಪಬ್ಲಿಕ್ ಸ್ನೇತಿ ಕಟ್ಟಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡೋಕತ್ತಿದ್ದ. ಅವಾಗ ರಾಜೀವ್ ಗಾಂಧಿಗೆ ಧಿಕ್ಕಾರ ಅಂದ್ವಿ. ಅದಕ್ಕೂ ಸುಮ್ಮನೆ ಆಗಿ ಮತ್ತು ನೀವು ಬಹುಶಃ ಇಂದಿರಾ ಗಾಂಧಿ ಗುಂಡಗಳು ಅಂದ. ನಿಮ್ಮ ಇಂದಿರಾ ಗಾಂಧಿ ಆ ಥರ ಬರಲಿಲ್ಲ ಮೇಡಮ್. ಅದು ರಾಜೀವ್ ಗಾಂಧಿ ಗುಂಡಗಳಂದಾಗ ರಾಜೀವ್ ಗಾಂಧಿ ಧಿಕ್ಕಾರ. ಬಹುಶಃ ನೀವು ಕಾಂಗ್ರೆಸ್ಸಿನ ಗುಂಡಗಳಂದ, ಕಾಂಗ್ರೆಸ್ಗೆ ಧಿಕ್ಕಾರ. ನಿಮ್ಮ ಅಮ್ಮ 30 ವರ್ಷದಿಂದ ನಿಮ್ಮ ತಲೆ ಬೋಳಿಸ್ಲಲ್ಲ, ಆಕಿಗೆ ಹೇಳೋದು ಧಿಕ್ಕಾರ ಅಂದರೆ ಇಂಡೈರೆಕ್ಟಾಗಿ ಇಂದಿರಾ ಗಾಂಧಿಗೆ ಅಂತ ಹೆಸರು ತೆಗಿಲಿಲ್ಲ. ಇಂಡೈರೆಕ್ಟಾಗಿ ಇಂದಿರಾ ಗಾಂಧಿಗೆ ಅಂದಾಗ ನಿಮ್ಮಮ್ಮ ನಿಮ್ಮ ತಲೆ ಬೋಳಿಸ್ಲಲ್ಲ, ಆಕಿಗೆ ಹೇಳೋದು ಧಿಕ್ಕಾರ ಅಂತೀವ್ರು. ಧಿಕ್ಕಾರ ಯಾರಿಗೆ ನಿಮ್ಮ ಧಿಕ್ಕಾರ ಅಂದಾಗ ಅವಾಗ SP ಅವರು ಬಂದು ನಾವು ಮನವಿಯನ್ನು ಕೊಡ್ರಿ ಅಂತ ಕರ್ಕೊಂಡು ಹೋದರು. ಅವಾಗೆ ನನಗೆ ನೋಡಿದ್ಗೇನ 2ನೇ ಟೈಮ್ ನಾನು ಅಟ್ಯಾಕ್ ಮಾಡೋದು ಧಾರವಾಡದಲ್ಲಿ ಒಂದು ಸಲ ಯಾವುದೋ ಉದ್ಘಾಟನೆ ಇತ್ತು. ಅಲ್ಲಿ ಸುಮಾರು ಲಾಠಿ ಚಾರ್ಜ್ ಆಗಿ ಹೆಗಡೆ ಭಾಷಣಕ್ಕೆ ಕಡ್ಡಿ ಲಾಠಿ ಪ್ರಹಾರ ಅಂತ ಬಂತು ಸಂಯುಕ್ತ ಕರ್ನಾಟಕ ಫ್ರಂಟಿಗೆ. ಆ ಬೇಡಿಕೆಗಳನ್ನು ಇಟ್ಟಿದ್ವಿ. ಅದೇ ಸಂದರ್ಭದಲ್ಲಿ ಆಲ್ಕೋಡ್ ಅಂತವರು ಡಿ ಮಂಜುನಾಥ ಗತ್ತಿರವಾಗಿ MLC ಅದು ಮಾಡಿ ಹೋದರು. ಈ ರಾಯಚೂರಲ್ಲಿ ಸಂದರ್ಭದಲ್ಲಿ ಮಸ್ಕಿ HP ಮುರಾರಿ, ಆಮೇಲೆ ಕಿರ್ಲಿಂಗಪ್ಪ, ಪಾಮಯ್ಯ ಮುರಾರಿ ಇಂಥವ್ರು ಬೆಳೆದ್ರು. ಆ ಹೋರಾಟದಲ್ಲಿ ಭಾಗವಹಿಸಿ ಸುಮಾರು ರೈತರು, ದಲಿತರೆಲ್ಲ ಭಾಗವಹಿಸಿದ್ವಿ. ಆಮೇಲೆ ಮನವಿಯನ್ನು ಕೊಡ್ರಿ ಅಂತ ಹೋದಾಗ ನಮಗೆ ನಾನು 2 ಸಲ ಫೋನ್ ಹಿಡಿದೆ ಮೇಡಮ್. ಕರೆದ ಸರ್ಕ್ಯೂಟ್ ನಾನು ಫ್ಲೈಟಿಗೆ ಹೋಗ್ಬೇಕು ಡೆಲ್ಲಿಗೆ, ಹೈದ್ರಾಬಾದ್ಲಿಂದ, ನಾನು ಬಿಟ್ಬಿಡ್ರಿ ಅಂದ. ಅಲ್ಲ ಸರ್, ನೀವೊಬ್ಬ ಮುಖ್ಯಮಂತ್ರಿಯಾಗಿ ದಲಿತರ ಫೀಲಿಂಗ್ಸ್ ಎನ್ನೋಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಏನು ಅಂತ ನನಗೆ, ನಾನು ನೋಡಿದ್ದೇನೆ ಇದನ್ನೇ ಮಾಡ್ಸೋಕ್ಕೆ ಬಂದೇನು ಮೂರ್ತನ ಅಂತ ಸ್ವಾಟಿಗೆ ತಿಳಿದೆ ಮೇಡಮ್, ಹಿಂಗೆ 2 ಕೈಲೇ. ಅವಾಗ ಕೈ ಹಿಡಿದೆ ನಾನು. ಅವಾಗ ಶಾಂತಿ ಆದ. ಆಯ್ತು, ಅದು DC ಅವರಿಗೆಲ್ಲ ಬೈದದು ಏನಾದ ಅವ್ರದ್ದು ಮಾಡಿದ್ರೆ. ಮತ್ತು ನಾನು ಕರೆದ ಮಾತುಕತೆಗೆ ಅವಾಗ ಅವರಿಂದ ನಾವು ಹೋಗಲಿಲ್ಲ. ಈಗ ಹೆಂಗೆ ಡಿ ಮಂಜುನಾಥ್ ಅವರಿಂದ ಹೋಗಿ ಆಲ್ಕೋಡ್ ಅವರೆಲ್ಲ ಆದರು ಹಾಗೆ ಅಷ್ಟೇ. ನಾವು ನಿರಂತರ ಮತ್ತು ಕೃಷಿ ಮಾಡ್ಕೊಂತ ಊರಲ್ಲಿರುವಾಗ ಇದೊಂದು ಭೀಮಣ್ಣನವರು ಮಾಡಲಿಲ್ಲ ಅಂದರೆ ಆಗ್ತಿದ್ದಿಲ್ಲ ಅಂತ ಜನರ ಬಾಯಲ್ಲಿ, ಕಾರ್ಯಕರ್ತರು ಎಲ್ಲರಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಮನೆ ಮಾತು. ನೀವು ಸರ್ ಅಂದರೆ ಯಾವ ಮುಂಚೂಣಿಯಲ್ಲಿ ಅಥವಾ ಭಾಗವಹಿಸಿದಂಥ ಮುಖ್ಯ ಚಳುವಳಿ ಅಥವಾ ಹೋರಾಟಗಳ ಬಗ್ಗೆ ಹೇಳೋದಾದರೆ? ಕಾರಹಳ್ಳಿ ಭೂ ಹೋರಾಟ, ಹಾಸನದಲ್ಲಿ ಭೂ ಹೋರಾಟದಲ್ಲಿ ಕೂಡ ತ್ಯಾಗಿಯವರು ಮಾಡುವಂಥ ಸಂದರ್ಭದಲ್ಲಿ, ವಿಜಯ್ ಪಾಟೀಲರು ಮಾಡುವಾಗ ಧಾರವಾಡ ಜಿಲ್ಲಾ ಬ್ಯಾಡಗಿ ತಾಲೂಕು ದುಮ್ಮ್ಯಾಳ ಪೂಜೆ. ಆಮೇಲೆ ನಮ್ಮದೇ ಜಿಲ್ಲೆಯಲ್ಲಿ 3-4 ವರ್ಷದಿಂದ ನಡೆದಂಥ ಮೆದಿಕನಾಳ್ ಭೂ ಹೋರಾಟ ಮೇಡಮ್. ಅದು ಲಾಸ್ಟಿಗೆ ಇತ್ಯರ್ಥ ಆಗೋವರೆಗೂ ನಾವು ಹೆಗಡೆಯನ್ನು ಕೈ ಹಿಡಿದು ನಿಂದಿಸಿದ ಮೇಲೇ ಅದು ಕೊಡೋಕ್ಕೆ ಬರೋಂಗಿಲ್ಲ ಅಂತಿದ್ರೆ ಅವಾಗ ಇಷ್ಟು ಲಕ್ಷ ಜನರಲ್ಲಿ ದೊಡ್ಡ ಗದ್ದಲಾದಾಗ ಅದು ಅನೌನ್ಸ್ ಮಾಡಿದ್ರು ಮೇಡಮ್, ಹಂಚಿಕೊಟ್ರಿ ಈಗ ಸಾಗು ಮಾಡೋಂಥದ್ದು. ಸುಮಾರು ಹೋರಾಟಗಳಲ್ಲಿ ನಾವು ವಿದ್ಯಾರ್ಥಿ ದೇಶದಲ್ಲಿ ವಿದ್ಯಾರ್ಥಿಗಳ ಸಂಘಟನೆ, ವಿದ್ಯಾರ್ಥಿ ಒಕ್ಕೂಟ, ದಲಿತ ವಿದ್ಯಾರ್ಥಿ ಒಕ್ಕೂಟ, ಅವಾಗ ವೆಲಾಯುಧನ್ ಅಂತ ಕೋಲಾರದವರು, ಚಿಕ್ಕಮಗಳೂರಿನವರು ರಾಜ್ಯ ಇದ್ದರು ವಿದ್ಯಾರ್ಥಿ ಸಂಘಟನೆ ಮುಖಂಡರು.
ನಾವು ಸುಮಾರು ವಿದ್ಯಾರ್ಥಿಗಳನ್ನು ಬೆಳಗಾವಿ ಮತ್ತು ಧಾರವಾಡದಿಂದ ಕರ್ಕೊಂಡೋಗಿ ಕೋಲಾರದಲ್ಲಿ ಸಮ್ಮೇಳನ ಆದಾಗ ಸವಿತಾ ಅಂಬೇಡ್ಕರ್ ಅವರು ಭಾಗವಹಿಸಿದ್ರು ಅಂತೇಳಿ ನಾನು ಮೇಡಮ್. ರಾಮದಾಸ್ ಅಥ್ವಲ್ಲೇ ಬಂದಿದ್ದರು, ಅವರು ದಲಿತ ಪ್ಯಾಂಥರ್ಸ್ ಲೀಡ್ರು. ಆಮೇಲೆ ಮೀಸಲಾತಿ ಗುಜರಾತ್ನಲ್ಲಿ ರಿಸರ್ವೇಷನ್ ಸ್ಟ್ರೈಕ್ ನಡೆದಾಗ ನಾವು ಪಂಚಮದ ಇಲ್ಲಿ ಮೀಸಲಾತಿ ಅಂತ ಒಂದು ಬುಕ್ಲೆಟನ್ನು ತಂದೀವಿ ಕೃಷ್ಣಪ್ಪನವ್ರನ್ನ ಹೆಸರಿನಿಂದ. ಜಾತಿ ಇರುವವರೆಗೆ ಮೀಸಲಾತಿ ಬೇಕು. ಲಂಕೇಶ್ ಅವರು ಚೆನ್ನಾಗಿ ಗುರುತಿಸಿದ್ರು ನಮ್ಮ ಮೂಮೆಂಟನ್ನು. ಎರಡು ಸಂಘಟನೆ ಆದಾಗ ಕೂಡ ಒಂದು ಕಡೆ ಫ್ರೀಡಮ್ ಪಾರ್ಕ್ ಅಂಬೇಡ್ಕರ್ ವಿಧಾನಸೌಧದ ಕಡೆ ಸಂಚಾಲಕರದ್ದು ಜಯಂತಿ ನಡೆದರೆ, ಇನ್ನೊಂದು ಕಡೆ ಫ್ರೀಡಮ್ ಪಾರ್ಕ್ ಇದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಜಯಂತಿ ನಡೆಯುತ್ತೆ ಮೇಡಮ್. ಇಲ್ಲಿಗೆ ಲಂಕೇಶ್ ಅವರು ಬಂದಿದ್ದರು, ಅಲ್ಲಿ ಸಿದ್ಧಲಿಂಗ ಕೃಷ್ಣಪ್ಪ ಇದ್ದರು. ಇದು ಅಲ್ಲಿದು 1,00,000 ಜನ ಸೇರಿರ್ಬೋದು, ಅದು ಮಹತ್ವದ್ದಲ್ಲ. ಇಲ್ಲಿ ಸೇರಿದ್ದು ಭಾಳ ಒಂದು 50,000 ಸೇರಿರ್ಬೋದು, ಇದು ಭಾಳ ಮಹತ್ವದ್ದು ಅಂತ ಹೇಳಿದ. ಯಾಕಂದರೆ ಎರಡು ಸಂಘಟನೆ ಆದಾಗ ಅವತ್ತು ಮೇಡೇ ಮತ್ತು ಅಂಬೇಡ್ಕರ್ ಜಯಂತಿ ಎರಡೂ ಆಚರಣೆ ಮಾಡಿದ್ದು ದಲಿತ ಸಂಘ ಸಂಯೋಜಕ. ಈ ಥರ ಎಲ್ಲ ಒಡಕುಗಳಾದಾಗ ನಾವು ಸ್ವಲ್ಪ ಮೊದಲೇ ನಾವು ಏನನ್ನು ಮಾಡ್ಕೊಳ್ಳಿ ಇವ್ರನ್ನೆಲ್ಲ ಬೆಳೆಸ್ತೀವಿ, ಅಂದರೆ ತ್ಯಾಗ ಮಾಡಿದ್ರಿ ಅಂತ ಎಡಪಂಥೀಯರು ಅಂತಿದ್ರು. ಮತ್ತು ನಮ್ಮಿದ್ದ ಸ್ವಂತ ಜಮೀನಲ್ಲಿ ವ್ಯವಸಾಯ ಮಾಡುತ್ತೆ, ಮಕ್ಕಳನ್ನು ಓದಿಸ್ಕೊಂತ ಹೋದೆ. ಆದರೆ ನಮ್ಮ ಮಿಸಸ್ ಅಗ್ರಿಕಲ್ಚರಲ್ಲಿ ಬರೋದಕ್ಕೆ ಅನ್ಎಜುಕೇಟೆಡ್ ಇದ್ದದಕ್ಕೆ ಇಬ್ಬರು ಮಕ್ಕಳು 7th 9th ಬಿಟ್ಟರು. ಒಂದು 3 BSc ನರ್ಸಿಂಗು, ಒಬ್ಬ ಮಗಳು, ಒಬ್ಬಕ್ಕೆ D.Ed BA ಆಯಿತು. ಏನೋ ಕಷ್ಟಪಟ್ಟೆ ಓದಿಸ್ದೆ ಇದ್ದ ಜಮೀನು ಆಸ್ತಿಯಲ್ಲಿ. ಕೆಲವು ನೌಕರು ದಲಿತ ಎಂಪ್ಲಾಯೀಸು ಸಹಕಾರ ಇದ್ದವರು ಹೆಲ್ಪ್ನು ಮಾಡಿದರು. ಸರ್, ಈಗ ದಲಿತರಿಗಾಗಿ ಸರ್ಕಾರಗಳು ಒಂದಿಷ್ಟು ಯೋಜನೆಗಳನ್ನು ಕೊಡ್ತಾ ಇದೆ ಅಲ್ವಾ? ಆ ಯೋಜನೆಗಳು ನಿಜವಾಗ್ಲೂ ಅವ್ರ ತನಕ ತಲುಪ್ತಾ ಇದೆಯಾ ಅಥವಾ ಎಷ್ಟೋ ಜನಕ್ಕೆ ಅದು ತಲುಪ್ತಾ ಇಲ್ವಾ ಅಂತ? ಪೂರ ಕೆಟ್ಟ ಕಡೆಗೆ ಇದ್ದವರಿಗೆ ಜನ ಮಾತಾಡೋದು ಮೇಡಮ್, ಅದು ಇದ್ದವರಿಗೆ ತಡ್ತದ, ಪೂರ ಕೆಳಗಿನವ್ರಿಗೆ ತಡ್ತಾ ಇಲ್ಲ ಅಂತ. ಈಗ ಈ ದಲಿತ ಚಳವಳಿಯಲ್ಲಿ ಏನು ಬಂದರು ಕಾರ್ಯಕರ್ತರು, ಲೀಡ್ರು, ಅವರು ಮುಟ್ಸಂಥದ್ದು ಮಾಡಿದ್ರು, ತಾವು ಬೆಳೆಯೋಕ್ಕೆ ನೋಡಿದ್ರು ವಿನ ಅವ್ರನ್ನ ಬೆಳೆಸೋಂಥ ಮಟ್ಟಕ್ಕಿಲ್ಲ. ಈಗ ಜನ ಕೂಡ ಹುಷಾರಾದದಕ್ಕೆ ಯಾವ ಪಾರ್ಟಿಗೆ ಮೆಜಾರಿಟಿ ಇಲ್ಲ ಅಂಥದ್ದು ಸನ್ನಿವೇಶ ನೋಡ್ತಿದ್ದೇವೆ ನಾವು. ಅಂದರೆ ಪೊಲಿಟಿಸೈಸ್ ಆಗಿಲ್ಲ ಇನ್ನು ಜನ. ಅದೇ ಮತ್ತು ಪ್ರಜಾಪ್ರಭುತ್ವ, ಸಮಾಜವಾದ, ಜಾತ್ಯತೀತಕ್ಕೋಸ್ಕರ ಹೋರಾಟ ಚಳವಳಿಗಳು ನಡಿಬೇಕು. ಸಮಾಜವಾದನ ಉಳಿಸ್ಕೊಳ್ಳೋಕ್ಕೆ ಇವತ್ತು ಜಾತಿ ಕೋಮನ ಬಿತ್ತಂಥ ವಿಚಾರಗಳು ಹರಿದಾಡುತ್ತಿದ್ದಾವೆ ಇವತ್ತು ದೇಶದಲ್ಲಿ. ಅಂಥ ಕೆಲಸಗಳು ಬಿಟ್ಟು ಕೊಡಬಾರ್ದು. ಅಂಬೇಡ್ಕರ್ ಹೇಳಿದಂಥ ವಿಚಾರ ಏನಾಗಲ್ಲ, ಬ್ರಾಹ್ಮಣಶಾಹಿ ಏನು ಪುರೋಹಿತಶಾಹಿ ಅನ್ನುವಂಥದ್ದು ಬಂಡವಾಳಶಾಹಿನ ಗುರುತಿಸಿ ನಿರಂತರ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದು ಬೇಕು ಅನ್ನೋದು. ಅದಕ್ಕೆ ಹೋರಾಟಗಳು ಪ್ರಜಾಸತ್ತಾತ್ಮಕ ಹೋರಾಟಗಳು ನಡೀತಿರ್ಬೇಕು ಮೇಡಮ್. ಯಾಕಂದರೆ ಪ್ರಜರ ಹಕ್ಕುಗಳಿಗೆ ಏನಾದ ಅಂದ್ರೆ ಈ ಹಕ್ಕುಗಳಿಗೆ ನಡೀಲಾರ್ದಂಗೆ ಯಾಕಡೆ ಜಾತಿ ಕೋಮನ ಬಿತ್ತಂಥ ಶಕ್ತಿಗಳು ಈ ದೇಶದಲ್ಲಿ ತಲೆ ಎದ್ದೇಳುವಂಥದ್ದು ನೋಡ್ತಿದ್ವಿ ನಾವು. ಸೊ ಹೀಗಾಗಿ ಸರ್ಕಾರ ಕೂಡ ಮಾಡಿದ್ದೇನಿದೆ, ನಿಜಾಮ್ ಬ್ರಿಟಿಷರು ಮಾಡಿದಂಥದ್ರಾಗೆ ಇಟ್ಟಿಟ್ಟೆ ಅಡ್ಡಗೋಡೆ ಇಟ್ಕೊಂಡು ಹೋಗುವಂಥದ್ದು ನೋಡ್ತಿದ್ದೀವಿ ನಾವು. ಸರ್ಕಾರ ಈ 70 ವರ್ಷ ಆಯ್ತು, ಇನ್ನೂ ನಿರುದ್ಯೋಗ ಸಮಸ್ಯೆ ಅದ, ಬಡತನದಾಗ, ದಲಿತರಿಗೆ ಭೂವಿಂದರಿಗೆ ಭೂಮಿ ಟಿಲ್ಲರ್ ಇಸ್ ದಿ ಓನರ್ ಆಫ್ ದಿ ಲ್ಯಾಂಡ್ ಅಂತ ತಂದ್ರು ಕಾಂಗ್ರೆಸ್ ಸರ್ಕಾರ. ಎಷ್ಟು ನಮಗೆ ಭೂಮಿ ಅದ, ಎಷ್ಟು ಹಂಚಿದ್ದೀವಿ, ಎಷ್ಟು ಸರ್ಕಾರದ್ದೈತೆ, ಎಷ್ಟು ಬಡವರಿಗೆ ಕೊಟ್ಟಿವೇನ ಅಂತ ಲೆಕ್ಕನೇ ಇಲ್ಲ ಅವರಿಗೆ. ಈ ಥರದ ಪರಿಸ್ಥಿತಿಗಳಿದ್ದಾವೆ. ಈಗ ಮತ್ತೊಂದಂತಂದ್ರೆ ರಾಜಕೀಯ ಪಕ್ಷಗಳು ದಲಿತರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆಯಾ ಅಂತ ಅದು ಕೂಡ ಐತೆ ಮೇಡಮ್. ಯಾಕಂದರೆ ದಲಿತರಲ್ಲಿ ಸ್ವಲ್ಪ ಅವೇರ್ನೆಸ್ ಬಂದದಕ್ಕೆ ಅವ್ರನ್ನ ವೋಟ್ ಬ್ಯಾಂಕಿಗೋಸ್ಕರ ಕೂಡ ಬಳಸೋಂಥದ್ದು ಆಗಿದೆ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಏನೋ ಹಣದ ಆಸೆ ಇನ್ನಿತರ ಏನೋ ಅಸೋಸಿಯೇಷನ್ಗಳನ್ನು ಕೊಟ್ಟು ಬಳಸ್ಕೊಳ್ಳೋವಂಥದ್ದಾಗಿದೆ. ಅವರು ನಾವು ಹೇಳ್ತಿದ್ದೇವೆ ಅದನ್ನು ಬಳಸ್ಕೊಂಡ್ರು ಕೂಡ ನೀವು ಜನಪರವಾಗಿ ಕೆಲಸ ಮಾಡೋಂಥವ್ರನ್ನ ಚುನಾಯಿಸಿ ತಗೊಂಬರ್ರಿ ಅನ್ನೋಂಥ ಮಾತು. ನೀವು ತಿಳ್ಕೊಂಡು ವೋಟ್ ಹಾಕ್ಬೇಕು. ದುಡ್ಡು ತಗೊಂಡ್ರು ಕೂಡ ಅದು ತಗೊಳ್ಳೋಕ್ಕೆ ಹೋಗ್ಬಾರ್ದು ಅಂದರು. ತಗೊಂಡ್ರು ಮಾಡಿರಿ, ನೀವು ಒಳ್ಳೆಯವ್ರನ್ನ ಆರಿಸ್ರಿ ಅನ್ನೋವಂಥದ್ದು. ಈ ಡೆಮಾಕ್ರೆಟಿಕ್ ವ್ಯವಸ್ಥೆಯನ್ನು ಒಪ್ಪಿಗೆಳ್ಬೇಕಾದಾಗ್ಯದ, ಅದರಲ್ಲಿ ಸಮಾಜವಾದ ಕಾಣಬೇಕಾಗಿದೆ ಮೇಡಮ್. ನಮ್ಮ 70ರ ದಶಕದಲ್ಲಿ ಸುಮಾರು ಏನಂತೀವಿ ನಾವು ಘಟ್ಟಗಳನ್ನು ಕಾಣ್ತಾ ಬಂದವು ಮೂಮೆಂಟ್ಗಳು. ಸೊ ಎಲೆಕ್ಷನ್ಗೋಸ್ಕರ ಮಾಡೋರು ಎಲೆಕ್ಷನ್ಗೆ ಹೋಗುವಂಥದ್ದು ಆಯಿತು. ಮತ್ತು ಏನು ಚೇಂಜಸ್ ಅಂದರೆ ಇಷ್ಟೇ, ಅದು ಒಂದು ಜನತಾದಳ ರಾಮಕೃಷ್ಣ ಹೆಗಡೆ ಅವರು ಬರುವಂಥದ್ದು ಆಯಿತು ವಿನ ಮತ್ತು ಜನ ಹುಷಾರಾದದಕ್ಕೇ ಯಾವ ಪಾರ್ಟಿಗೆ ಮೆಜಾರಿಟಿ ಇಲ್ಲ ಅಂಥದ್ದು ನೋಡ್ತೀವಿ ನಾವು. ಇಲ್ಲಿ
ಇಲ್ಲಿ ಕಾಂಗ್ರೆಸ್ಸಿಗೂ ಮೆಜಾರಿಟಿ ಬರಲಿಲ್ಲ, ಜನತಾದಳಕ್ಕೂ ಬರಲಿಲ್ಲ. ಹಿಂಗಾಗಿ ಅವರವರು ಕೂಡಿ ಮಾಡೋವಂಥದ್ದು. ಅಲ್ಲಿ UPA NDA ಅಂತ ಮಾಡಿಕೊಂಡ್ರು. ಹುಷಾರಾದದಕ್ಕೆ ಪೊಲಿಟಿಸೈಸ್ ಆಗಿಲ್ಲ ಅನ್ನೋಂಥದ್ದು ನಮ್ಮ ವಿಚಾರ, ನಮಗನ್ಸಿರೋದು. ಸರ್, ಈಗ ಇಷ್ಟು ವರ್ಷದಿಂದ ನೀವು ಈ ಹೋರಾಟ ಚಳವಳಿಯಲ್ಲಿ ಭಾಗವಾಗಿದ್ದೀರಾ, ಈಗಲೂ ಸಹ ಭಾಗವಹಿಸ್ತಿದ್ದೀರಾ. ನಿಮ್ಮ ಒಂದು ಗುರಿ ಅಥವಾ ಒಂದು ಕನಸು, ಹಿಂಗಾದ್ರೆ ನಮ್ಮ ದೇಶ ಅಥವಾ ನಮ್ಮ ನಾಡು ಚೆನ್ನಾಗಿರುತ್ತೆ, ಆ ರೀತಿ ಏನಾದರೂ ಕನಸು ಅಥವಾ ಗುರಿ ಏನಾದರೂ ಇದೆಯಾ? ಕನಸು ಏನಿದೆ ಮೇಡಮ್, ಇವತ್ತು ಕಾರ್ಪೊರೇಟು ಪರವಾಗಿ ಸರ್ವಾಧಿಕಾರಿ ಅಧಿಕಾರ ಬರೋವಂಥದ್ದನ್ನು ನೋಡ್ತಿದ್ವಿ ಇತ್ತಿತ್ತಲಾಗಿ ನಾವು. ಸೊ 70 ವರ್ಷ ಕಾಂಗ್ರೆಸ್ ಮಾಡಿದರೂ ಕೂಡ ಯಾವುದೇ ಥರ್ಡ್ ಫ್ರಂಟ್ ಅಂತ ಬಂದರೆ ಭಾಳ ದಿವಸ ಉಳಿಲಿಲ್ಲ ಅವು. ಜನತಾದಳ ಆಗಲಿ, ಏನು VP ಸಿಂಗ್ ಆಗಲಿ, ಚಂದ್ರಶೇಖರ್ ಆಗಲಿ, ಆಮೇಲೆ ಇನ್ನಿತರ ಸರ್ಕಾರಗಳು ಬಂದರೂ ಕೂಡ ಅವು ಉಳಿಲಿಲ್ಲ. ಮತ್ತು ಎಡಪಂಥೀಯರು ಕೂಡ, ಕಮ್ಯುನಿಸ್ಟರು ಕೂಡ ಏನು ಮಾಡ್ಯಾರ ಅಂದರೆ ಕೆಳಗಿನವ್ರನ್ನ ಬೆಳೆಸೋಕ್ಕಾಗಿಲ್ಲ ಅನ್ನೋಂಥದ್ದನ್ನು ಹೇಳ್ಬೋದು ನಾವು. ಆ ವರ್ಕಿಂಗ್ ಕ್ಲಾಸ್ ಏನು ದಲಿತರನ್ನ, ರೈತರ, ಕಾರ್ಮಿಕರನ್ನ ಕೆಳಮಟ್ಟದಲ್ಲಿ ಕಟ್ಟೋಕ್ಕಾಗಿಲ್ಲ, ಕೆಳಗಿನ ಜನನ ಕಟ್ಟೋಕ್ಕಾಗಿಲ್ಲ ಅನ್ನೋಂಥದ್ದನ್ನು ನಾವು ಹೇಳೋವಂಥದ್ದಾಗಿದೆ. ಗುರುತಿಸಿದ್ದೀವಿ ಅದನ್ನು ಕೂಡ. ಸೊ ಅದು ಚೇಂಜಸ್ ಆಗಿ ಇವತ್ತು ಏನು ಸಾವರಿಂಟಿ ಏನಂತೀವಿ, ಅದು ಜನರೇ ಅಧಿಕಾರ ಆಗಬೇಕು, ಜನರೇ ತಮ್ಮ ನಾಯಕರನ್ನು ಚುನಾಯಿಸುವಂಥ ಪ್ರಜಾಪ್ರಭುತ್ವ ಉಳಿಬೇಕಾಗ್ಯದ. ಸೊ ಅದಿಲ್ಲದೆ ಇವತ್ತು ಸರ್ವಾಧಿಕಾರಿ ಕಾರ್ಪೊರೇಟರಿ ಆಸ್ತಿ ಕೂಡ ಕೇಂದ್ರೀಕೃತ ಆಗೋಂಥದ್ದು, ಒಬ್ಬರೇ ಕೈಯಲ್ಲಿ ಕೊಡೋಂಥದ್ದನ್ನು ನೋಡ್ತಿದ್ವಿ ಮೇಡಮ್. ಅದಕ್ಕೆ ಇವತ್ತು ಸ್ವಲ್ಪ ಎದ್ದೇಳಿ ಕರ್ನಾಟಕ ಆ ನಿಟ್ಟಲ್ಲಿ ಕೆಲಸ ಮಾಡಿತ್ತು. ನಾನು ಈಗ ಒಂದು 3 ವರ್ಷದಿಂದ ಎದ್ದೇಳಿ ಕರ್ನಾಟಕ ಸಂಪರ್ಕದಿಂದ ಅಲ್ಲಿ ಅದರಲ್ಲಿ ರೈತ ಸಂಘಟನೆ, ದಲಿತ ಸಂಘಟನೆ ಮತ್ತು ಬುದ್ಧಿಜೀವಿಗಳು ಎಲ್ಲರೂ ಇರೋದ್ರಿಂದ, ಮುಸ್ಲಿಂ ಜಾತಿ ಮತ ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅನ್ನೋ ಭಾವನೆಯಿಂದ ಎಲ್ಲರೂ ಒಂದಾಗಿ ಮಾಡೋವಂಥದ್ದು, ಜಾತಿ ತಾರತಮ್ಯದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ಆಮೇಲೆ ಭೂಮಿಗಾಗಿ ಈ ಹೋರಾಟನ ರೂಪಿಸೋಂಥದ್ದು ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ, ಈ ನೂರು ಶ್ರೀಧರ್ ಮತ್ತು ಕುಮಾರಸ್ವಾಮಿ ಜನಶಕ್ತಿಯವರು, ಆಮೇಲೆ 112 ಸಂಘಟನೆ ಕಟ್ಕೊಂಡು ಅವರು ಫೈಟ್ ಮಾಡೋವಂಥದ್ದು ಐತೆ ಮೇಡಮ್. ಅದರಲ್ಲಿ ನಾನು ಸಭೆಗಳಿಗೆ, ಅದಕ್ಕೆ ಹೋರಾಟದಲ್ಲಿ ಭಾಗವಹಿಸ್ತಿರ್ತೇನೆ ಇತ್ತಿತ್ತಲಾಗಿ. ಮತ್ತು ಎಲ್ಲನೂ ಮಾಡಿದ್ದೀವಿ. ಎಲ್ಲ ಚಳವಳಿಗೆ ಪ್ರೇರಣೆ ಅಂತ ಆಗಲ್ಲ. ನಾವು ದಲಿತ ಚಳವಳಿಯಲ್ಲಿ ಅಳಬರಾಗಿ ಬಂದು ದಲಿತ ಸಂಘ ಗುಂಪಾದ ಮೇಲೆ, ಸೊ ಅದರಲ್ಲಿ ಯಾವ ಬಣ ಅಂತ ಗುಚ್ಚಿರಲಿಲ್ಲ. ಮತ್ತು ನಾವು ಇದುವರೆಗೆ ಮಾಡ್ಕೊಂತ ಬಂದದ್ದು, ಮತ್ತು ದಲಿತ ಚಳವಳಿಯಿಂದ ಯಾಕೆ ಕಡೆ ಹೋದರು ಅಂತ ಹೇಳಿದ್ನಲ್ಲ ಮೇಡಮ್. PVK ಪ್ರಗತಿಪರ ವಿದ್ಯಾರ್ಥಿ ಕೇಂದ್ರ, ವಾಲಂಟಿಯರ್ ಆರ್ಗನೈಸೇಷನ್, ಜನತಾದಳ, ರಾಜ್ಯ ರೈತ ಸಂಘ, ಎಲ್ಲದೂ ಪ್ರೇರಣೆ ಆದ್ರೂ ಲಾಸ್ಟಿಗೆ ಇದುವರೆಗೆ ಮಾಡ್ಕೊಂತ ಬಂದದ್ದು ಇದು ಇಲ್ಲಿಗೆ ಕೈ ಬಿಟ್ಟಂಗೆ ಆಗ್ತಿದ್ದು, ಮಾಡಿದರೆ ಪೂರ್ತಿ ಆಗುತ್ತಂತಲೇ ಅಖಿಲ ಕರ್ನಾಟಕ ಮಾದಿಗ ರಿಸರ್ವೇಷನ್ ಹೋರಾಟ ಸಮಿತಿ ಹುಟ್ಟಾಕಿದ್ವಿ ಮೇಡಮ್. ಅದನ್ನು ರಾಜ್ಯಾದ್ಯಂತ ವಿತರಿಸ್ತೀವಿ. ಅದರಲ್ಲಿ ಗುಂಪುಗಳಾದವು. ಅದೊಂದೇ ಅಲ್ಲ, ಅದನ್ನು ಕೇಳ್ತಾನೆ ABCD ವರ್ಗೀಕರಣ ಕೇಳ್ತಾನೆ, ಅನ್ಯಾಯ ಆಗ್ತಿದೆ, ಅದನ್ನು ಸಮಬಾಳು ಸಮನೀತಿ ಅನ್ನೋದಕ್ಕೆ ಏನು ಅರ್ಥ? ಅಂಬೇಡ್ಕರ್ ಹೇಳ್ತಾನೆ ಸಮಬಾಳು ಸಮನೀತಿ ಅನ್ನೋದಕ್ಕೆ. ಅದಕ್ಕೆ ಅದನ್ನು ಒಡೆದಾಕಿಬಿಟ್ರು ಜನಸಂಖ್ಯೆ ಗಣವಾಗಿ ಅನ್ನೋಂಥದ್ದು. ಅದು ಒಂದೇ ಅಲ್ಲ, ಮತ್ತು ಯಾರು ಇನ್ನೊಬ್ಬರು ವಿರುದ್ಧ ಅಲ್ಲ, ಅದು ಸ್ಪೃಶ್ಯರು, ವಲಿಯರು ಮಾತ್ರ ಅಣ್ಣತಮ್ಮರು ಐಕ್ಯತೆ ಮತ್ತು ಹೋರಾಟ ಕೂಡಿ ಹೋಗ್ಬೇಕು. ಅದೊಂದೇ ಅಲ್ಲ, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಪಾಠ ಅದಲ್ಲ. ನಮಗೆ ಭೂಮಿ ಬೇಕು, ಕೂಲಿ ಬೇಕು, ಸರ್ಕಾರದ ಸವಲತ್ತು ತಗೊಂಡು ಸರ್ಕಾರದ ವಿರುದ್ಧ, ಅನ್ಯಾಯದ ವಿರುದ್ಧ ಜನರಲ್ಲಿ ಅವೇರ್ನೆಸ್ ಮೂಡ್ತಾ ಸಂಘ ಜಾಗೃತಗೊಳಿಸಬೇಕು. ಒಂದು ಈ ಹೊಸತನ ಏನಂದರೆ ಸಮಾಜವಾದ ಪ್ರಜಾಪ್ರಭುತ್ವನ ಉಳಿಸಿಕೊಳ್ಳೋಕ್ಕೆ ಹೋರಾಟ ನಡೆಸಬೇಕು ಅನ್ನೋಂಥದ್ದು. ಮತ್ತು ರೈತ ಕಾರ್ಮಿಕರ ದೊಡ್ಡ ಆಂದೋಲನವೇ ಈ ದೇಶದಲ್ಲಿ ಅನ್ಯಾಯಗಳ ವಿರುದ್ಧ ಏನಂದರೆ ರೈತ ವಿರೋಧಿ ಕಾನೂನುಗಳನ್ನು ತರೋದು ನೋಡ್ತಿದ್ದೀವಿ, ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ತರುವಂಥದ್ದು ರೀಸೆಂಟ್ಲಿ ನೋಡ್ತಿದ್ದೀವಿ ಮೇಡಮ್. ಕೇಂದ್ರ ಸರ್ಕಾರ ಇಲ್ಲಿ ಅದನ್ನು ವಾಪಸ್ ತೆಗಿಬೇಕಂತ ಕಂಡೀಷನ್ ಇಟ್ಟದ್ದು ಕೂಡ ಜನಶಕ್ತಿಯವರು ನೋಡ್ತಿದ್ವಿ. ಇಲ್ಲಿ ಭೂಮಿ ವಸತಿಯವರು ಏನು ಪಂಜಾಬ್ ಪ್ರಾಂತ್ಯದಲ್ಲಿ ವರ್ಷಾನುಗಟ್ಟಲೆ ಹೋರಾಟ ನಡೆದು ಕೃಷಿ ಅದೇನು ಕೃಷಿ ಕಾಯ್ದೆಗಳನ್ನು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು ಅನ್ನೋಂಥದ್ದು, ಅದು ಪಂಜಾಬ್ ಮಾದರಿಯಾಗಿದೆ ಇವತ್ತು ನಾವು. ಅದು ಕರ್ನಾಟಕ ಎಲ್ಲ ರಾಜ್ಯದಲ್ಲಿ ಕೂಡ ನಡೆದು ಈ ಕೋಮು ಶಕ್ತಿಗಳು, ಜಾತಿವಾದಿ ಶಕ್ತಿಗಳು ಅನ್ನೋ ವಿರುದ್ಧ ವೈಚಾರಿಕ ಪ್ರಜ್ಞೆ ಮೂಡಿಸಿ ಸಮಾಜವಾದ ಪ್ರಜಾಪ್ರಭುತ್ವನ ಉಳಿಸಿಕೊಳ್ಳೋಂಥ ಕೆಲಸ ನಡಿಬೇಕು ಅನ್ನೋಂಥ ವಿಚಾರದಲ್ಲಿ ಈಗ ಇದ್ದೀವಿ ನಾವು. ಮತ್ತು ಇದರಲ್ಲಿ ನಾವು ಹೊಂದಿದ್ದ ಸಂಘಟನೆ ಸುಮಾರು ಸಂಘಟನೆಗಳಿದ್ದಾವೆ, DSS ಅವರು, ಮತ್ತು ಎಲ್ಲ ಚಳುವಳಿಗಳು ಇದರಲ್ಲಿ ಇದೆ, ರೈತ ಚಳುವಳಿ. ಸೊ ಇತ್ತಿತ್ತಲಾಗಿ ನಾವು ಅದರಲ್ಲಿ ಹೋಗ್ತಿರ್ತೀವಿ, ಭಾಗವಹಿಸ್ತಿರ್ತೀವಿ. ಓಕೆ ಸರ್.
ಇಷ್ಟೊತ್ತು ನೀವು ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಹೋರಾಟದ ಹಾದಿಗಳನ್ನು, ಅದರಲ್ಲೂ ನೀವು ವಿದ್ಯಾರ್ಥಿಯಾದಾಗಿನಿಂದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರಿ, ಅದೊಂದು ಪ್ರತಿಯೊಂದು ಕ್ಷಣಗಳನ್ನು ಮತ್ತು ಮುಖ್ಯ ಘಟ್ಟಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅದೇ ಮೇಡಮ್, ಈ ಎಡಪಂಥಿಯವರು ತ್ಯಾಗ ಮಾಡಿದ್ರಿ ಅಂದ್ರೆ ನಮ್ಮದಕ್ಕೆ ನಾವು ಏನೂ ಮಾಡ್ಕೊಳ್ಳಿಲ್ಲ, ಹಾಗೇ ಉಳಿದ್ವಿ. ಹೋಗ್ಬೋದಾಗಿತ್ತು, ನಾವು ಬೆಳೆಸ್ತೀವಲ್ಲ ಹಂಗೆ. ಸೊ ಉದಾಹರಣೆಗೆ ನಮ್ಮಲ್ಲಿ ಕೆಲವರು ಸಿದ್ಧಲಿಂಗ MLC ಆದರು, ಇಷ್ಟು ಕೃಷ್ಣಪ್ಪ ಅವರು ಏನಾಗಲಿ, ದೇವನೂರು ಅವರು ಹೋಗಲಿಲ್ಲ. ಆಮೇಲೆ ನಾವು ಬೆಳೆಸಿದಂಥ ನಮ್ಮ ಹಳ್ಳಿ ಗಾಡಿ ನಾವು ಅಲ್ಲಿ ಏನು ಹುಡುಗರು ಆಲ್ಕೋಡ್ ಹನುಮಂತಂಬತ್ತು ಅವರು, ಮತ್ತು ನಾವೇನು ಜಿಲ್ಲಾ ಸಂಚಾಲಕರಾಗಿ ಕೋಲಾಗಿದ್ವಿ, ನನ್ನೇ ಭಾಷಣಕ್ಕೆ ಹಚ್ತಿದ್ರು ನಮ್ಮ DG ಸಾಗರ್ ಅವರು, BR ಪಾಟೀಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಕೆ ಆಳಂದದಲ್ಲಿ ನೀನೇ ಮಾತಾಡಪ್ಪ ಅಂತ. ಕಲ್ಯಾಣಕವರ ಬಿಲ್ಡಿಂಗಲ್ಲಿ ಬೆಳಬೇಕು, ಅಲ್ಲಿ ದಲಿತ ಸಂಘ ಸಮಿತಿ ಮತ್ತು ದಲಿತರಲ್ಲದವ್ರು ಇಬ್ಬರೇ ಇದ್ದರು, ವಿಜಯ್ ಪಾಟೀಲ್ ಆ್ಯಂಡ್ ಮಂಗಳೂರು ವಿಜಯ್. ಅವರು ದಲಿತರಂತಲೇ ಹಿಡ್ಕೊಂತ ನಮ್ಮ ಜೊತೆಗೆ ಹಳ್ಳಿಯಲ್ಲಿ ದಲಿತರ ಜೊತೆಗೆ ಊಟ ಮಾಡ್ತಾ ಈ ಥರ ಎಲ್ಲ ಜೀವನ ಸಾಗಿಸ್ತವ್ರು. ಉಳಿದವರೆಲ್ಲ ನಾವು ಒಲೆ ಮಾತ್ರ ಇದ್ವಿ. ಕೃಷ್ಣಪ್ಪ, ಸಿದ್ಧಲಿಂಗಯ್ಯ, ಗಂಗಾರಾಮ್ ಚಂಡಾಳ, ಕೋಲಾರ ಮೇಡಮ್, CM ಮುನಿಯಪ್ಪ. ಈಗ ಅದು ರಾಜ್ಯಾದ್ಯಂತ 3-4 ಜಿಲ್ಲೆಯಲ್ಲಿ, ಕೋಲಾರ, ರಾಯಚೂರು, ಧಾರವಾಡಲ್ಲಿ ಇದ್ದಂಥ ಮೂಮೆಂಟ್ ಎಲ್ಲ ಕಡೆ, ಬೆಂಗಳೂರು, ಉಳಿದು ವಿಜಯಪುರ ಆ ಕಡೆ ಎಲ್ಲ ವಿಸ್ತರಣೆ ಆಗ್ತಾ ಹೋಯಿತು, ಗುಲ್ಬರ್ಗ ಇದ್ದಂಥ ಮೂಮೆಂಟು. ಹೀಗೆ ಸುಮಾರು ಒಡಕುಗಳು, ಆಮೇಲೆ ಲೈನ್ಗಳು, ಒಂದು ಏನು DSSನವರಿಗೆ ಅವತ್ತು ಎಡಪಂಥೀಯರು CPMದವರು ಅವರು ದಲಿತ ಮೂಮೆಂಟೇ ಬೆಳಿಬಾರ್ದು, ಜಾತಿ ಸಂಘಟನೆ ಅಂತಿದ್ದರು ನಮ್ಮ ರಾಜ್ಯ ಲೀಡರ್ ಆದಂಥ ಚಂದ್ರಶೇಖರ್ ಬಾಳೆ ಅವರು. ಆಮೇಲೆ ಅವರಿಗೆ ಬುದ್ಧಿಜೀವಿಗಳು ಕೆಲವರು ಪೇಪರ್ ಓದೋ ರುಚಿ ಇಲ್ಲ ಅಂತಿದ್ದರು. ಆಮೇಲೆ ಹೊಟ್ಟೆಪಾಡಿನ ಸಂಘ ಅಂತಿದ್ದರು. ಅಂಥದ್ದು ದಲಿತ ಸಂಘ ಸಮಿತಿಯವರೇ ಎಕ್ಸ್ಪರ್ಟ್ ಅನ್ನೋಂಥ ಮಾತು ಬಂತು ಮೇಡಮ್ ಅವರಿಂದನೇ. ಮತ್ತೆ ಆ ಮಟ್ಟಕ್ಕೆ ಕೆಲಸಗಳನ್ನು ಮಾಡುವಂಥದ್ದು, ತಾವು ರಾಜಕೀಯ ಪ್ರಾಬಲ್ಯ ಹೊಂದುತ್ತಾ ಇನ್ನು ಜನರಿಗೋಸ್ಕರ ಮಾಡೋವಂಥದ್ದು ಭಾಳ ಜನಾಂಗನ ಇನ್ನು ಮೇಲೆ ಎತ್ತಬೇಕಾಗಿದೆ. ಅದು ಸರ್ಕಾರದ ಕೆಲಸನೇ ಆಗ, ಸರ್ಕಾರಕ್ಕೆ ಒತ್ತಡ ಹಾಕೋವಂಥದ್ದು, ಹೋರಾಟ ರೂಪಿಸೋಂಥದ್ದು ಬೇಕು ಮೇಡಮ್. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮಸ್ತೆ. ನಮಸ್ತೆ ಮೇಡಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.